ಅದೇನಂದ್ರೆ ಇವರು ನಮ್ಗೆ ಪರಿಚಯ ಡಾಕ್ಟ್ರು. ನಾವು ಮನೆಯಿಂದ ಹೊರಡುವಾಗ್ಲೇ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಇಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡಿ ಅಂತ. ಧಾರಾ ಅವರೇ, ನೀವು ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಧಾರಾ ಅವರೇ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಲ್ಲ ಪೂಜಾ, ಇದು ಋಣಿಯಾಗಿರೋ ಅಂತ ಮಾತಲ್ಲ. ನಾನು ಮೊದಲೇ ಹೇಳಿದ್ದೆ ಅಲ್ವಾ ನಿಂಗೆ, ತಾಯಿಗಿರೋ ಅಂತ ಫೀಲಿಂಗ್ಸ್ ನನಗಿಂತ ಬೇರೆ ಯಾರಿಗೂ ಇರಲ್ಲ ಅಂತ. ಅವರು ನಿಮ್ಮಮ್ಮನೇ ಇರ್ಬೋದು, ನನಗೂ ಕೂಡ ಅಮ್ಮ ಸಮಾನನೇ ಅಲ್ವಾ. ನಮ್ಮಿಬ್ರು ಮಧ್ಯೆ ಏನೇ ನಡೀತಿರ್ಬೋದು, ಆದ್ರೆ ಎಲ್ಲನೂ ಹೊಣೆ ಅವ್ರ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾನು ನಿಂಗೆ ಭಾಷೆ ಕೊಟ್ಟಿದ್ದೆ ಅಲ್ವಾ, ನಿನ್ಗಾಗ್ಲಿ ನಿಮ್ ತಾಯಿಗಾಗ್ಲಿ ಯಾವುದೇ ತೊಂದರೆ ಆಗ್ದಲೇ ಇರೋ ಥರ ನೋಡ್ಕೊಳ್ತೀನಿ ಅಂತ. ನೀನು ಯೋಚನೆ ಮಾಡಬೇಡ ಪೂಜಾ, ಅಮ್ಮ ಆದಷ್ಟು ಬೇಗ ಹುಷಾರಾಗ್ತಾರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವ್ರಿಗೇನು ಆಗ್ದಲೇ ಇರೋ ಥರ ನಾನು ನೋಡ್ಕೊಳ್ತೀನಿ. ನೋಡಿ, ಇವ್ರ ಆರೋಗ್ಯ ಹದಗೆಟ್ಟಿದೆ, ಆಸ್ಮಾ ಅಟ್ಯಾಕ್ ಆಗಿದೆ, BP ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಹೀಗೆ ಆರೋಗ್ಯ ಹದಗೆಡ್ತಾ ಇದ್ರೆ ಜೀವ ಹೋಗೋ ಸಾಧ್ಯತೆ ಇದೆ.